टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತ ನಾಪತ್ತೆಯಾಗಿ 12 ದಿನಗಳೇ ಉರುಳಿದ್ವು. ನೂರಾರು ಪೊಲೀಸರು ಆತನಿಗಾಗಿ ಕಾಡು ಮೇಡು ಅಲಿತಾ ಇದ್ರು. ನದಿ ತಟದ ಉದ್ದಕ್ಕೂ ಶೋಧ ನಡೆದಿತ್ತು. ಅದೇ ವಿದ್ಯಾರ್ಥಿ ದಿಢೀರಂತ ಡಿಮಾರ್ಟ್ನಲ್ಲಿ ಪತ್ತೆಯಾಗಿದ್ದಾನೆ. ನೂರಾರು ಪೊಲೀಸರು, ಡಿಎಆರ್ ತಂಡ, ಅಗ್ನಿಶಾಮಕ ಸಿಬ್ಬಂದಿ, ಡಾಗ್ ಸ್ಕ್ವಾಡ್, ಡ್ರೋನ್ ಕ್ಯಾಮೆರಾ, ಮಂಗಳೂರಲ್ಲಿ ಹುಡುಕಾಟ, ಬೆಂಗಳೂರಲ್ಲೂ ಶೋಧ, ಹೈದರಾಬಾದ್ಗೂ ತೆರಳಲು ಸಜ್ಜಾಗಿದ್ದ ಪೊಲೀಸರು. ಇಷ್ಟೆಲ್ಲ ಬಿಗ್ ಆಪರೇಷನ್ ಆಗ್ತಿದ್ದು ಒಬ್ಬ ಬಾಲಕನಿಗಾಗಿ. 12 ದಿನದಿಂದಲೂ ದಶ ದಿಕ್ಕಿನಲ್ಲೂ ಪೊಲೀಸರು ಯಾರಿಗಾಗಿ ಹುಡುಕಾಡ್ತಾ ಇದ್ರು, ಅದೇ ಬಾಲಕ ದಿಢೀರ್ ಪತ್ತೆಯಾಗಿದ್ದಾನೆ. 12 ದಿನಗಳಿಂದ ಬಿಗ್ ಆಪರೇಷನ್, ಬಿಗ್ ಟ್ವಿಸ್ಟ್. ನಾಪತ್ತೆಯಾಗಿದ್ದ ಬಾಲಕ ದಿಢೀರ್ ಪತ್ತೆ, 10 ಅನುಮಾನ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಫರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿದ್ದ. 2 ವಾರದ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ಬಾಲಕನಿಗಾಗಿ ದೊಡ್ಡ ಹುಡುಕಾಟ ನಡೆದಿತ್ತು. ಅದರಲ್ಲೂ ಮಂಗಳಮುಖಿಯರೇ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. ಲಿಂಗ ಪರಿವರ್ತನೆಗಾಗಿ ಹೈದರಾಬಾದ್ಗೆ ಕರೆದೊಯ್ದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಹೈದರಾಬಾದ್ನಲ್ಲೂ ಶೋಧ ನಡೆಸಲು ಪೊಲೀಸರ ಒಂದು ತಂಡ ಹೊರಟಿತ್ತು. ಇದರ ನಡುವೆ ಫರಂಗಿಪೇಟೆ ರೈಲ್ವೆ ಹಳಿಯಲ್ಲಿ ಬಾಲಕನ ಚಪ್ಪಲಿ, ಮೊಬೈಲ್ ಪತ್ತೆಯಾಗಿತ್ತು. ಒಂದು ಚಪ್ಪಲಿ ಮೇಲೆ ಕಂಡಿದ್ದ ರಕ್ತದ ಕಲೆ ಆತಂಕಕ್ಕೆ ಕಾರಣವಾಗಿತ್ತು. ಆದರೆ ಅದೇ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಉಡುಪಿಯ ಡಿಮಾರ್ಟ್ನಲ್ಲಿ ಬಾಲಕ ಪತ್ತೆ. ಬಾಲಕನ ಶೋಧಕ್ಕಾಗಿ ಕೂಂಬಿಂಗ್ ಆರಂಭವಾಗಿತ್ತು. 40ಕ್ಕೂ ಅಧಿಕ ಪೊಲೀಸರ ತಂಡ, ಬಂಟ್ವಾಳ ಸಬ್ ಡಿವಿಷನ್ನ ಸುಮಾರು 9 ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್, ಎಸ್ಐಗಳು, 100ಕ್ಕೂ ಅಧಿಕ ಪೊಲೀಸರು ಶೋಧ ಆರಂಭಿಸಿದ್ರು. ನೇತ್ರಾವತಿ ನದಿ ಭಾಗದ ಸುತ್ತಲಿನ ಭಾಗದಲ್ಲಿ ದೋಣಿ ಬಳಸಿಕೊಂಡು ಸರ್ಚ್ ಮಾಡಲಾಗ್ತಾ ಇತ್ತು. ಹೀಗಿರುವಾಗಲೇ ಉಡುಪಿಯ ಡಿಮಾರ್ಟ್ನಲ್ಲಿ ದಿಗಂತ್ ಪತ್ತೆಯಾಗಿದ್ದಾನೆ. ನಮಗೆ ಅವನು ಯಾವ ಇದು ಕೂಡ ನಮಗೆ ಗೊತ್ತಾಗಲಿಲ್ಲ, ಅವನು ಹೋಗ್ತಾನೆ ಹಾಗೆ ಹೀಗೆ ಅಂತ. ಕಲಿಯುವುದರಲ್ಲಿ ಕೂಡ ಹುಷಾರಿದ್ದವನು. ಎಕ್ಸಾಮಿನ ಟೆನ್ಷನಲ್ಲಿ ಅಂತೂ ಅವನು ಓದೋದೇ ಅಲ್ಲ. ನಾವು ಮೊದಲಿಂದ ಹೇಳ್ತಿದ್ದೆ, ಯಾರಾದರೂ ಅವನು ಕರ್ಕೊಂಡು ಓದೋದು, ಇಲ್ಲದ್ರೆ ಅವನು ಹೋಗ್ಲಿಕ್ಕಿಲ್ಲ ಅಂತೇಳಿ ನಾವು ಪೊಲೀಸರವ್ರ ಹತ್ರ ಕೂಡ ಹೇಳಿದ್ದೇವೆ. ಮತ್ತು ತುಂಬ ಊಹಾಪೋಹಗಳೆಲ್ಲ ಇತ್ತು, ಅವನೊಟ್ಟಿಗೆ ಹೋದ್ರು, ಇವರೊಟ್ಟಿಗೆ ಹೋದರು, ಹಾಗೆ ಹೀಗೆ ಅಂತ ಹೇಳಿತ್ತು. ತಾಯಿಗೆ ಫೋನ್ ಮಾಡಿರುವ ದಿಗಂತ್ ನಾನಾಗಿ ಹೋಗಿಲ್ಲ, ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ದಾನಂತೆ. ಆಗ ಅವನು ಬಂದು ಇನ್ನೊಮ್ಮೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ, ಹೌದು ನಾನು ದಿಗಂತ್ ಅಂತ ಹೇಳಿದ, ಇಲ್ಲಿದ್ದೇನೆ, ನಾನು ಬಂದದಲ್ಲ, ನನ್ನ ಕರ್ಕೊಂಡು ಬಂದದ್ದು ಹೇಳಿದಕ್ಕೆ. ಸುರಕ್ಷಿತವಾಗಿ ಬಾಲಕ ಪತ್ತೆಯಾಗಿದ್ದಾನೆ. ಡೌಟ್ಗಳಿಗೆ ತೆರೆ ಬಿದ್ದಿದೆ. ಆದರೆ ಒತ್ತಡ ಹಾಕಿ ಬಾಲಕನನ್ನ ಕರೆದುಕೊಂಡು ಹೋದವರು ಯಾರು ಅನ್ನೋದೇ ಸತ್ಯದ ಪ್ರಶ್ನೆ. ಅಶೋಕ್, ಟಿವಿ9 ಮಂಗಳೂರು.